ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಮಾತೃಕಾ ಸಂಧಿಯಲ್ಲಿ 14ನೇ ಪದ್ಯ. ಜ್ಞಾನಮಯ ತೈಜಸನು ಹೃದಯ ಸ್ಥಾನ ವೈದಿಸಿ ಪ್ರಾಜ್ಞನೆಂಬ ವಿಧಾನದಿಂ ಕರೆಸುತ್ತ ಚಿತ್ಸುಖ ವ್ಯಕ್ತಿಯನೆ ಕೊಡುತ್ತಾ ಆನತೇಷ್ಟಪ್ರದನು ಅನುಸಂಧಾನವೇಯದೆ ಸುಪ್ತಿಯೈಸಿಸಿ ತಾನೆ ಪುನರಪಿ ಸ್ವಪ್ನ ಜಾಗೃತಿ ಏವ ಚೇತನಕ್ಕೆ. ಜ್ಞಾನಮಯನಾಗಿರುವಂತಹ ದೇಹವುಳ್ಳ ಸಚ್ಚಿನ್ಮಯ ದೇಹವುಳ್ಳಂತಹ ತೈಜಸ ನಾಮಕ ಪರಮಾತ್ಮನು ವಿಶ್ವನಿಂದ ಕೂಡಿಕೊಂಡು ಹೃದಯ ಸ್ಥಾನ ವೈದಿಸಿ ಜೀವನನ್ನು ಹೃದಯ ಅಂದರೆ ಎದೆಯ ಸ್ಥಳವನ್ನು ಹೊಂದಿಸಿ ಅಂದರೆ ಹೃದಯಸ್ಥನಾದ ಪ್ರಾಜ್ಞೆಂಬ ಪರಮಾತ್ಮನ ವಶಕ್ಕೆ ಕೊಡಲು ಆಗ ಪ್ರಾಜ್ಞನು ಜೀವನಿಗೆ ನಿದ್ರಾವಸ್ಥೆಯನ್ನು ಕೊಟ್ಟು ಜಾಗೃತ್ಕಾಲೀನ ದೇಹಾಲಸ್ಯ ಹೋಗಲಾಡಿಸಲು ಜಾಗೃತ್ ಸ್ವಪ್ನ ವ್ಯಾಪಾರಗಳ ಅನುಸಂಧಾನವೀಯದೆ ಸ್ವಪ್ನಗಳಲ್ಲಿ ವ್ಯಾಪಾರಗಳ ಅನುಸಂಧಾನವೀಯದೆ ತಿಳುವಳಿಕೆ ಕೊಡದೆ ಸುಪ್ತಿ ಐದಿಸಿ ಗಾಢ ನಿದ್ರಾವನ್ನು ಕೊಟ್ಟು ಚಿತ್ಸುಖ ವ್ಯಕ್ತಿಯನ್ನೇ ಕೊಡುತ್ತಾ ಸ್ವರೂಪ ಸುಖವಾದ ಕಿಂಚಿತ್ ಮುಕ್ತಿ ಸುಖಕ್ಕೆ ಸಾಮ್ಯವಾದ ಸುಖವನ್ನು ಕೊಡ್ತಾನೆ. ಈ ಸುಖದ ಅನುಭವ ಜ್ಞಾನ ನಿದ್ರಾಕಾಲ ಜೀವನಿಗಿಲ್ಲ. ಪ್ರಾಣದೇವರ ವ್ಯತಿರಿಕ್ತ ಎಲ್ಲ ರುದ್ರಾದಿ ತಾತ್ವಿಕರು ತಮ್ಮ ವ್ಯಾಪಾರ ಜೀವನದಲ್ಲಿ ಮಾಡದೆ ಪರಮಾತ್ಮನ ಧ್ಯಾನಪರರಾಗಿರ್ತಾರೆ. ಜೀವನಿಗೆ ನಿದ್ರಾಕಾಲ ಮುಗಿದ ಮೇಲೆ ನಾನು ಇಷ್ಟು ಕಾಲ ಪರ್ಯಂತ ಸುಖ ನಿದ್ರಾ ಮಾಡಿದೆ ಅಂತ ಜ್ಞಾನ ಮಾತ್ರ ಬರ್ತದೆ. ಹೀಗೆ ಪ್ರಾಜ್ಞಾನಾಮಕ ಪರಮಾತ್ಮನು ನಿದ್ರಾವು ಪರಮಗೈಸಿ ಪುನಃ ಜೀವನನ್ನು ತೈಜಸ್ಸನ್ನು ವಶಕ್ಕೆ ಕೊಡ್ತಾನೆ. ಕಂಠದಲ್ಲಿ ಬಂದು ಸ್ವಪ್ನ ವಿಶ್ವನ ಅಧೀನ ಮಾಡಲು ಜೀವನ ಅಂಶ ಕಣ್ಣಿನಲ್ಲಿ ಬರೋ ಜಾಗ್ರತೆ. ಹೀಗೆ ಪ್ರಾಜ್ಞನು ತಾನೇ ಅಂದರೆ 3 ರೂಪಗಳು ಒಂದೇ ಆದ ಕಾರಣ ತಾನೇ ಶಬ್ದ ಪ್ರಭು ಉಪಯೋಗಿಸ್ತಾ ಇದ್ದಾರೆ. ಹೀಗೆ ಚೇತನರಿಗೆ ಸ್ವಪ್ನ ಜಾಗೃತೆಯನ್ನು ಕೊಡ್ತಾನೆ. ಇದು ಉಪನಿಷತ್ತುಗಳಲ್ಲಿ ಮಾಂಡೂಕೋಪನಿಷತ್ತಿನಲ್ಲಿ ಸ್ಮೃತಿಯಲ್ಲಿ ಮನುಸ್ಮೃತಿ ಎಲ್ಲ ಕಡೆ ಬಂದಿದೆ. ಹೀಗೆ ಪ್ರಾಜ್ಞನಾಮಕ ಪರಮಾತ್ಮನ ಮಹಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನಮೂರ್ತಿಯಾದ ತೈಜಸನು ಕಂಠದಿಂದ ಹೃದಯಕ್ಕೆ ಬಂದು ಪ್ರಾಜ್ಞಮೂರ್ತಿ ಆಗ್ತಾನೆ. ಈ ಪ್ರಾಜ್ಞ ರೂಪವೇ ಸುಷುಪ್ತಿ ಎಂಬ ಅವಸ್ಥೆಯನ್ನು ತಂದುಕೊಡುತ್ತೆ. ಯಾವ ಅವಸ್ಥೆಯಲ್ಲಿ ಎಲ್ಲಿ ಮಲಗಿದವನು ಯಾವುದನ್ನು ಇಚ್ಛಿಸುವುದಿಲ್ಲ, ಯಾವ ಕನಸನ್ನು ಕಾಣಲಾರ. ಆ ಅವಸ್ಥೆಯು ಸುಷುಪ್ತಿ ಅನ್ನಿಸ್ತದೆ. ಆ ಸ್ಥಾನವೆಂದರೆ ಹೃದಯದಲ್ಲಿ ಬಂದು ಏಕೀಭೂತನಾಗಿರುವಂತಹ ಪ್ರಾಜ್ಞನ ಘನನೇ ಆನಂದಮಯನು. ಅವನು ಆನಂದವನ್ನು ಭುಂಜಿಸುತ್ತಾನೆ. ಜ್ಞಾನಮೂರ್ತಿಯಾದವನು ಪ್ರಾಜ್ಞನು. ಅವನು ಪ್ರಣವದ 3ನೆಯ ಪಾದದಿಂದ ಪ್ರತಿಪಾದ್ಯನಾಗಿದ್ದಾನೆ. ಆನಂದವನ್ನು ಭುಂಜಿಸುವನು ಪ್ರಾಜ್ಞನು. ಹೀಗೆ ವಿಶ್ವ ತೈಜಸ ಪ್ರಾಜ್ಞೆ ಎಂಬ 3 ರೂಪಗಳನ್ನು ಅವುಗಳನ್ನು ತಿಳಿಸು ಜ್ಞಾನಮೂರ್ತಿಯಾದಂತಹ ಪ್ರಾಜ್ಞನು ಆನಂದವನ್ನು ಭುಂಜಿಸುವನು ಆಗಿದ್ದಾನೆ. ಹೀಗೆ ವಿಶ್ವ ತೈಜಸ ಪ್ರಾಜ್ಞಾ 3 ರೂಪಗಳನ್ನು ಅವುಗಳನ್ನು ತಿಳಿಸುವ ಉಮ ಎಂಬುದಾಗಿರುವ ಪ್ರಣವದ ಪಾದಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಸುಷುಪ್ತವೆಂದರೆ ಗಾಢವಾದ ತಮ ಅಜ್ಞಾನ ಅಂಧಕಾರ. ಈ ಅವಸ್ಥೆಯಲ್ಲಿ ಶ್ರೀಹರಿಯನ್ನು ಹೊಂದಿ ಜೀವನು ಆಲಂಗಿಸಿ ಆ ಅಂಧಕಾರ ಹಾಗೂ ಕಾಲವನ್ನು ಯಾವುದನ್ನು ತಿಳಿಯಲಾರನು. ಆಸ್ಥಾನಪತಿಯು ಪ್ರಾಜ್ಞನಾಮಕ ಪರಮಾತ್ಮನು. ಆಸ್ಥಾನಪತಿ ಮನಸ್ಸಿನಲ್ಲಿ ಸ್ವಪ್ನ ಉಂಟು ಮಾಡುವುದರಿಂದ ತೈಜಸ ನೆನೆಸುವನು. ಅವನೇ ಯಾವ ಬಾಹ್ಯವನ್ನೂ ತೋರಿಸದೆ ಹೃದಯಕ್ಕೆ ಬಂದು ನಿಂತರೆ ಪ್ರಾಜ್ಞ ಅಂತ ಅನ್ಸ್ಕೊಳ್ತಾನೆ. ನಾಲಿಗೆಯೊಳಗಿಹ ವರುಣ ಮಚ್ಚಣು ನಾಲಿಗೆಯೊಳು ಪೇಂದ್ರ ಇಂದ್ರರು ತಾಲು ಪರ್ಜನ್ಯಾಖ್ಯ ಸೂರ್ಯನು ಅರ್ಧ ಗರ್ಭನಿಹ ಆಲಿಯಳು ವಾಮನ ಸುಭಾಮನ ಪಾಲದೊಳು ಶಿವ ಕೇಶವನು ಸುಖಪೋಲದೊಳಗರ ತೀಶಕಾಮನು ಅಲ್ಲಿ ಪ್ರದ್ಯುಮ್ನ. ನಾಲಿಗೆಯಲ್ಲಿ ವರುಣದೇವರಿದ್ದಾರೆ. ಅಲ್ಲಿ ಪರಮಾತ್ಮ ಮತ್ಸ್ಯರೂಪ ಆದ ಪರಮಾತ್ಮ ಇದ್ದಾನೆ. ಅಣುನಾಲಿಗೆಯಲ್ಲಿ ಅಂದರೆ ಕಿರುನಾಲಿಗೆಯಲ್ಲಿ ಇಂದ್ರ ಇದ್ದಾನೆ. ಅಲ್ಲಿ ಉಪೇಂದ್ರ ನಾಮಕ ಪರಮಾತ್ಮ ಇದ್ದಾನೆ.
ಇದ್ದು ಶಬ್ದವನ್ನು ನುಡಿಸ್ತಾನೆ. ತಾಲು ಅಂದರೆ ಶಬ್ದ ಉಚ್ಚರಿಸುವ. ಕಂಠದೇಶದಲ್ಲಿ ಪರ್ಜನ್ಯ ನಾಮಕ ಸೂರ್ಯ ಪರಮಾತ್ಮ ಅರ್ಧಗರ್ಭ ಹೆಸರಿನಿಂದ ಇದ್ದಾನೆ. ಆಲಿಯೋಳು ಅಂದರೆ ಕಣ್ಣಿನಲ್ಲಿ ವಾಮನ ದೇವರು, ಸುಭಾಮನ, ವಾಮನ ಸುಭಾಮನ ಅಂತ ಎರಡು ರೂಪದಿಂದ ಕಣ್ಣಿನಲ್ಲಿದ್ದಾನೆ, ಎರಡು ಕಣ್ಣುಗಳಲ್ಲಿ. ಫಾಲ ಅಂದರೆ ಹಣೆಯಲ್ಲೇ ಮಂಗಳಕರನಾದ ಶಿವರುದ್ರನು, ಕೇಶವನು ಇದ್ದಾನೆ. ಕಪೋಲದೊಳಗೆ ಎರಡು ಗಲ್ಲಗಳಲ್ಲಿ ರತೀಶ ಕಾಮನು, ಸುಂದರಪ್ರದನಾದ ರತಿಪತಿಯಾದ ಕಾಮದೇವರಲ್ಲಿದ್ದಾರೆ. ಇಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಇದ್ದಾನೆ. ಆಯಾ ಅಂಗಗಳಿಗೆ ಕಾಂತಿಯನ್ನು ಕೊಡುತ್ತಾ ಆಯಾ ಅಂಗಗಳ ಕಾರ್ಯವನ್ನು ಮಾಡಿಸುವರು. ಈ ರೀತಿಯಾಗಿ ನೋಡ್ರಿ, ಪರಮಾತ್ಮ ಎಷ್ಟು ರೀತಿಯಿಂದ ಇದ್ದು ನಮಗೆ ಉಪಕಾರ ಮಾಡ್ತಾ ಇದ್ದಾನೆ. ಅದಕ್ಕೆ ಹೇಳಿದ್ರು ಪ್ರತಿ ಕ್ಷಣಕ್ಕೆ ಅವನ ನೆನೆಸು ಅಂತ. ಕಣ್ಣು ಕಾಣಿಸ್ತಾ ಇದೆ ಅವನ ಅನುಗ್ರಹದಿಂದ, ಕಿವಿ ಕೇಳಿಸ್ತಾ ಇದೆ ಅವನ ಅನುಗ್ರಹದಿಂದ, ಆರೋಗ್ಯವಾಗಿದ್ದೇನೆ ಅವನ ಅನುಗ್ರಹದಿಂದ, ಸರ್ವವೂ ಅವನ ಅನುಗ್ರಹದಿಂದಲೇ. ರೋಮಗಳಲ್ಲಿ ವಸಂತ ತ್ರಿಕುಕಧಾಮ, ಮುಖದೊಳಗ ಅಗ್ನಿಭಾರ್ಗವ, ತಾಮರ ಸಭವ ವಾಸುದೇವರು ಮಸ್ತಕದೊಳಿಹರು. ಈ ಮನದೊಳಿಹ ವಿಷ್ಣು ಶಿಖದೊಳು ಉಮಾ ಮಹೇಶ್ವರ ನಾರಸಿಂಹ ಸ್ವಾಮಿ ತನ್ನನು ದಿನ ದಿನದವರ ಮೃತ್ಯು ಪರಿಹರಿಪ. ರೋಮಗಳಲ್ಲಿ ವಸಂತ, ಸುಖದಿಂದ ಯಾರು ವಾಸ ಮಾಡಿಸುತ್ತಾರೋ ಆತನಿಗೆ ವಸಂತ ಅಂತ ಹೆಸರು. ಈ ವಸಂತ ಋತುವಿಗೆ ಅಭಿಮಾನಿಯಾದ ಕಾಮದೇವರು. ಆಮೇಲೆ ತ್ರಿಕಕುಧಾಮ ನಾಮಕ ಹರಿ, ಹೀಂಕಾರ ನಾಮಕ ಪ್ರದ್ಯುಮ್ನ ರೂಪದಿಂದ ಅಲ್ಲಿದ್ದಾನೆ. ಮುಖದಲ್ಲಿ ಅಗ್ನಿದೇವರು, ಪರಮಾತ್ಮ ಪರಶುರಾಮ ರೂಪದಿಂದಾನೆ. ಮಸ್ತಕ ತಲೆಯಲ್ಲಿ ತಾಮರ ಸ್ವಭಾವ ಕಮಲದಿಂದ ಹುಟ್ಟಿದ ಬ್ರಹ್ಮದೇವರು, ಅಲ್ಲಿ ಪರಮಾತ್ಮ ವಾಸುದೇವ ನಾಮಕ ಪರಮಾತ್ಮ ಇದ್ದಾನೆ. ಮನಸ್ಸಿನಲ್ಲಿ ವಿಷ್ಣು ನಾಮಕ ಪರಮಾತ್ಮ ಇದ್ದಾನೆ. ತಲೆಗೂದಲುಗಳಲ್ಲಿ ಉಮಾಮಹೇಶ್ವರ, ಉಮಾಪತಿ ರುದ್ರ, ಅಲ್ಲಿ ನರಸಿಂಹದೇವರಿದ್ದಾರೆ. ಸ್ವಾಮಿ ಒಡೆಯನಾದ ನರಸಿಂಹನು ತನ್ನನ್ನು ಅನುದಿನ ನಿತ್ಯದಲ್ಲಿ ನೆನೆಯುವರ ಮೃತ್ಯು ಪರಿಹಾರ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಎಲ್ಲ ಕಡೆ ಇರುವ ಪರಮಾತ್ಮನ ರೂಪಗಳನ್ನು ಹೇಳ್ತಾ ಇದ್ದಾರೆ. ಆ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಬೇಕು. ಮೌಳಿಯಲ್ಲಿ ವಾಸುದೇವನು ಏಳದಿ ಕನವ ಜಾತಿ ರೂಪವ, ತಾಳಿ ಮುಖದಳು ಶ್ರವಣನಯನಾದ್ದವಯವಗಳೊಗೆ, ಆಳರ ಸುತಾನಾಗಿ ಸತತ ಸುಲೀಲೆಗೈವು ತಳಿಪ್ಪ ಸುಖಮಯ, ಕೇಳಿ ಕೇಳಿಸಿ ನೋಡಿ ನೋಡಿಸಿ ನುಡಿದು ನುಡಿಸುವನು. ಮೌಳಿಯಲ್ಲಿ ವಾಸುದೇವ ನಾಮಕ ಹರಿ ತಲೆ ಆರಂಭಿಸಿಕೊಂಡು ಎಲ್ಲ ಮುಖದಲ್ಲಿಪ್ಪ ಅವಯವಗಳಲ್ಲಿ ಇರುವ ರೂಪಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶಿರಸ್ಸಿನಲ್ಲಿ ವಾಸುದೇವ ಇದ್ದಾನೆ. ಅಲ್ಲೇ ಶಿರಸ್ಸಿನಲ್ಲಿ ಅಜ, ಮುಖದಲ್ಲಿ ಆನಂದ, ಬಲಗಣ್ಣಿನಲ್ಲಿ ಇಂದ್ರ, ಎಡಗಣ್ಣಿನಲ್ಲಿ ಈಶಾನ, ಬಲಕಿವಿಯಲ್ಲಿ ಉಗ್ರ, ಎಡಕಿವಿಯಲ್ಲಿ ಊರ್ಜ, ಬಲನಾಸಾಪುಟದಲ್ಲಿ ಋತುಂಭರ, ಎಡನಾಸಾಪುಟದಲ್ಲಿ ರೂಘ, ಬಲಕಪೋಲದಲ್ಲಿ ಲಶ, ಎಡಕಪೋಲದಲ್ಲಿ ರುಜ, ಮೇಲ್ದುಟಿಯಲ್ಲಿ ಏಕಾತ್ಮ, ಕೆಳಗಿನ ತುಟಿಯಲ್ಲಿ ಐರ, ಮೇಲಿನ ದಂತಪಕ್ತಿಯಲ್ಲಿ ಓಜೋಭೃತ್, ಕೆಳಗಿನ ದಂತಪಕ್ತಿಯಲ್ಲಿ ಔರಸ, ನಾಲಿಗೆಯಲ್ಲಿ ಅನಂತಾಯ, ವಾಚಿಯಲ್ಲಿ ಅರ್ಧಗರ್ಭಾಯ. ಹೀಗೆ 7 ಅಂದರೆ 16 ಅಜಾದಿ ರೂಪಗಳನ್ನು ಮುಖ, ಶ್ರವಣ, ನಯನ ಮೊದಲಾದ ವೇಗಳಲ್ಲಿ ಪರಮಾತ್ಮ ಇದ್ದಾನೆ. ಪರಮಾತ್ಮ ತನಗೆ ತಾನೇ ಆಳರಸು ಹೇಳ್ತಾ ಇದ್ದಾರೆ. ತಾನೇ ಅರಸು ಆಗಿದ್ದಾನೆ, ಸೇವಕನೂ ಆಗಿದ್ದಾನೆ. ಸುಖಮಯನಾದಂಥ ಪರಮಾತ್ಮ, ಚಿತ್ ಸುಖಮಯ ಶರೀರವುಳ್ಳನ ಪರಮಾತ್ಮ ಅನಂತ ಬಗೆಯಿಂದ ಆಯಾ ಅವಯವಗಳಲ್ಲಿದ್ದು ವ್ಯಾಪಾರ ಮಾಡಿಸ್ತಾನೆ. ಕಿವಿಯಿಂದ ತಾನು ಕೇಳಿ ತತ್ವಾಧಿಪತಿಗಳ ಮೂಲಕ ಜೀವನಿಗೆ ಕೇಳಿಸ್ತಾನೆ. ಕಣ್ಣಿನಿಂದ ತಾನು ನೋಡಿ ಆ ಚಕ್ಷುರೇಂದ್ರಿಯ ದೇವತೆಗಳಿಂದ ನೋಡಿಸ್ತಾನೆ ನಮಗೆ. ತಾನು ನುಡಿದು ಶಬ್ದ ಉಚ್ಚಾರ ಮಾಡಿ ತತ್ವಪದಗಳಿಂದ ಉಚ್ಚಾರ ಮಾಡಿಸಿ ಜೀವನಿಂದ ನುಡಿಸ್ತಾನೆ. ಹೀಗೆ ಪರಮಾತ್ಮನ ವ್ಯಾಪಾರ ಅನಂತವಾಗಿದೆ. ನೋಡ್ರಿ, ಇಷ್ಟೆಲ್ಲ ಎದ್ದು ತಾನೇ ಮಾಡಿಸ್ತಾ ಇದ್ದಾನೆ. ಅನಂತ ಜೀವರಾಶಿಗಳ ಕಣ್ಣು, ಕಿವಿ ಪ್ರತಿಯೊಂದರಲ್ಲೂ ಎದ್ದು ಅನಂತ ರೂಪದಿಂದ ಎದ್ದು ಆ ತತ್ವಾಭಿಗಾಳಿ ಮಾನವ ಮೂಲಕ, ತತ್ವೇಂದ್ರಿಯಗಳ ಮೂಲಕ, ವಾಯುದೇವರ ಮೂಲಕ ಇದೆಲ್ಲ ಕಾರ್ಯಗಳನ್ನು ಮಾಡಿಸ್ತಾ ಇದ್ದ. ಈ ಚಿಂತನೆ ಯಾವಾಗಲೂ ಇರಬೇಕು. 2,70,000 ನಾಡಿಗೆ ಮುಖ್ಯ ಏಕೋತ್ತರ ಶತಗಳಲ್ಲಿ 901 ಮೂರ್ತಿಗಳು, ಅರಿದು ದೇಹದಿ ಕಲಶ ನಾಮಕ ಹರಿಗೆ ಕಳೆಗಳಿವೆ ಎಂದು ನಿರಂತರದಿ ಪೂಜಿಸುತ್ತಿಹರು ಪರಮಾದರದಿ ಭೂಸುರರು. 2,70,000 ನಾಡಿಗೆ ಅಂದರೆ 72,000 ನಾಡಿಗಳಿಗೆ
ಮುಖ್ಯ 101 ನಾಡಿಗಳು ಏಕೋತ್ತರ ಶತ ಅಂತ ಹೇಳಿದ್ದಾರೆ. ಇವುಗಳಲ್ಲಿ 101 ಮೂರ್ತಿಗಳಿದೆ. 101 ಮುಖ್ಯ ನಾಡಿ ಯಾವುದೆಂದರೆ ಸುಷುಮ್ನ 5 ಪ್ರಭೇದ ಕೂಡಿ ಒಂದೇ ನಾಡಿ ಎಂದು ಹೇಳಿದೆ. ಸುಷುಮ್ನಕ್ಕೆ 4 ದಿಕ್ಕುಗಳಿಗೆ 4 ನಾಡಿಗಳು. ಎಡಭಾಗಕ್ಕೆ ಎಡ ನಾಡಿ, ಬಲಭಾಗಕ್ಕೆ ಪಿಂಗಳ, ಧಾರುಣಿ ನಾಡಿ ಪೂರ್ವಕ್ಕೆ, ವಜ್ರಿಕಾ ನಾಡಿ ಪಶ್ಚಿಮಕ್ಕೆ. ಇದರಲ್ಲಿ ಎಡ ನಾಡಿ 50 ಅಂಶದಿಂದ, ಪಿಂಗಳ ನಾಡಿ 50 ಅಂಶದಿಂದ ಹೊಕ್ಕಳ ಪರ್ಯಂತರವಾಗಿ ಬಂದು, ಹೊಕ್ಕಳಿಂದ ಎಡಗಡೆಗೆ ಇದ್ದ ಎಡ ನಾಡಿ ಬಲಕ್ಕೆ, ಬಲಗಡೆ ಇದ್ದ ಪಿಂಗಳ ನಾಡಿ ಎಡಕ್ಕೆ. ಆ 4 ಅಂಕಿ ಕತ್ತರಿಯೋಪಾದಿ ತಿರುಗಿ ಬಲಭಾಗ ಕಿವಿಗೆ ಎಡ ನಾಡಿ 50 ಅಂಶಗಳು ಮುಟ್ತವೆ. ಪಿಂಗಳ ಎಡಭಾಗಗಳು ಸರಿಸಿ ಎಡ ಕಿವಿಗೆ ಹೋಗುತ್ತೆ. ಹೀಗೆ 50-50 100 ಸುಷುಮ್ನ ನಾಡಿ. ಹೀಗೆ 101 ನಾಡಿಯಲ್ಲಿ ಕಲಶನಾಮಕ ಪರಮಾತ್ಮನು ಅಂದರೆ ಗಂಗಾದಿ ಸಕಲ ತೀರ್ಥಗಳನ್ನು ಚಿಂತಿಸಿ ಅಜಾದಿ ಮೂರ್ತಿಗಳನ್ನು ಚಿಂತಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇವು ಹರಿಗೆ ಸಾಂಶ ಕಲೆಗಳೆಂದು ತಿಳಿದು ನಿರಂತರದಲ್ಲಿ ಭೂಸರು ಬ್ರಾಹ್ಮಣ ಶ್ರೇಷ್ಠರಾದ ಜ್ಞಾನಿಗಳು ಪರಮಾದರದಿ ಒಂದೇ ದಾರ್ಢ್ಯ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರೆ. ಇಡಾ ಭಾಗೀರಥಿ ಪ್ರೋಕ್ತ ಪಿಂಗಳ ಯಮುನಾ ಸ್ಮೃತ ತಯೋರ್ಮಧ್ಯೆ ಗತಾ ನಾಡಿ ಸುಷುಮ್ನಾಖ್ಯ ಸರಸ್ವತಿ ಅಂತ ಮಾನಸ್ಮೃತಿಯಲ್ಲಿ ಬಂದಿದೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಜಾದಿ 51 ರೂಪಾಯಿ, ಕೇಶವಾದಿ 24, ಆತ್ಮಾದಿ 4, ವಿಶ್ವಾದಿ 4, ವಾಸುದೇವಾದಿ 4, ಮತ್ಸ್ಯಾದಿ 10, ಶಿಂಶುಮಾರ 1, ವೇದವ್ಯಾಸ 1, ದಧಿವಾಮನ 1, ವರಾಹ 1, ಹೀಗೆ 101 ರೂಪಗಳು. ದೇಹದಲ್ಲಿರುವ 72,000 ನಾಡಿಗಳಲ್ಲಿ ಹೃದಯದಲ್ಲಿರುವ 101 ನಾಡಿಗಳು ಮುಖ್ಯವಾದವು ಎಂದು ಶ್ರುತಿಗಳು ಹೇಳಿದೆ. ಅದಕ್ಕೆ 101 ನಾಡಿಗಳು ಅಂತ ಹೇಳಿ ದಾಸರು ಹೇಳಿದ್ದಾರೆ. ಇದಕ್ಕೆ ಕಾರಣವೆನಿಸುವವು 2 ಅಧಿಕ ದಶನಾಡಿಗಳೊಳಗೆ ಸುರ ನದಿಯ ಮೊದಲಾದ ತೀರ್ಥಗಳಿಹವು ಕರ್ಣದಲ್ಲಿ. ಪದುಮನಾಭನು ಕೇಶವಾದಿ ದ್ವಿದಶ ರೂಪದಲ್ಲಿಪ್ಪನತಿ ಮೃದುಳವಾದ ಸುಷುಮ್ನ ದೊಳಗೆ ಏಕಾತ್ಮನೆನಿಸುವನು. ಇದಕ್ಕೆ ಕಾರಣವೆನಿಪು ಹಿಂದೆ ಹೇಳಿದ 101 ನಾಡಿಗಳಿಗೆ ಕಾರಣ ಮೂಲ ಉತ್ಪತ್ತಿ ಸ್ಥಾನಗಳು ಅನಿಸ್ತದೆ. 2 ಅಧಿಕ ದಶನಾಡಿಗಳು 12 ನಾಡಿಗಳಲ್ಲಿ ಸುರ ನದಿಯೇ ಮೊದಲಾದ ಅಮಲ ತೀರ್ಥಗಳಿವೆ. ಗಂಗಾದಿ ನದಿಗಳೇ ಮೊದಲು ಮಾಡಿ 12 ತೀರ್ಥಗಳು ಆಯಾ ಇಂದ್ರಿಯಗಳಲ್ಲಿವೆ. ಈ ನದಿಗಳೆಲ್ಲವೂ ಅಮಲ ನಿರ್ಮಲವಾದವು. ಇಲ್ಲಿ ಒಂದೊಂದು ನಾಡಿ ನದಿಗಳಲ್ಲಿ ಒಂದೊಂದು ಕೇಶವಾದಿ 12 ಭಗವದ್ ರೂಪಗಳಿವೆ. ಮೃದುಳವಾದನದ ಅತಿ ಸೂಕ್ಷ್ಮವಾದ ಸುಷುಮ್ನ ನಾಡಿಯೊಳಗೆ ಪರಮಾತ್ಮನು ಏಕಾತ್ಮ ಅಂತ ಅನಿಸಿಕೊಂಡು ಇದ್ದಾನೆ. ಸಮಸ್ತ ಕ್ಷರಾಕ್ಷರ ಪುರುಷರಿಗೆಲ್ಲ ಪ್ರಧಾನ ಶ್ರೇಷ್ಠನಾಗಿರುವುದರಿಂದ ಪರಮಾತ್ಮನಿಗೆ ಏಕಾತ್ಮ ಅಂತ ಕರೀತಾರೆ. ಸುಷುಮ್ನ ನಾಡಿಯಲ್ಲಿ ಏಕಾತ್ಮನಿದ್ದಾನೆ. ಈ ರೀತಿಯಾಗಿ ತಿಳ್ಕೊ ಅಂತ ಹೇಳ್ತಾರೆ. ನೋಡ್ರಿ ಅಷ್ಟು ಹೇಳ್ತಾ ಇದ್ದಾರೆ. ಆಮ್ನಾಯ ಪ್ರತಿಪಾದ್ಯ ಶ್ರೀ ಪ್ರದ್ಯುಮ್ನ ದೇವನು ದೇಹದೊಳಗೆ ಸುಷುಮ್ನಾದಿಡಾ ಪಿಂಗಳದಿ ವಿಶ್ವಾದಿ ರೂಪದಲ್ಲಿ ನಿರ್ಮಲಾತ್ಮನು ವಾಣಿ ವಾಯು ಚತುರ್ಮುಖರೊಳಗಿದ್ದ ಖಿಳಜೇವರ ಕರ್ಮಗುಣವನುಸರಿಸಿ ನಡೆವನು ವಿಶ್ವವ್ಯಾಪಕನು. ಆಮ್ನಾಯ ಅಂದರೆ ವೇದಗಳಿಂದ ಸುತ್ಯನಾದ ಪ್ರದ್ಯುಮ್ನ ದೇವನು, ವೇದಾಭಿಮಾನಿಗಳಾದ ವಾಣಿ ಭಾರತೀಯರ ತಂದೆ ಪ್ರದ್ಯುಮ್ನ ನಾಮಕ ಪರಮಾತ್ಮನು ದೇಹದೊಳಗೆ ಸುಷುಮ್ನ ಇಡಾ ಪಿಂಗಳದಿ ಸುಷುಮ್ನ ನಾಡಿಯಲ್ಲಿ ಏಕಾತ್ಮ ಮೂಲರೂಪ. ಪ್ರದ್ಯುಮ್ನ ಇಡ 500 ಅಂಶ ಮತ್ತು ಪಿಂಗಳ ನಾಡಿಯಲ್ಲಿ 500 ಅಂಶ. ಇವುಗಳಲ್ಲಿ ವಿಶ್ವಾದಿ ರೂಪದ ವಿಶ್ವನೇ ಮೊದಲು ಮಾಡಿ ಸಹಸ್ರನಾಮಗತ ವಿಶ್ವಾದಿ 1000 ರೂಪದಿಂದಿದ್ದು ನಿರ್ಮಲಾತ್ಮ ದೋಷದೂರನಾಗಿರುವಂತಹ ಸಚ್ಚಿನ್ಮಯ ಗಾತ್ರನಾಗಿರುವಂತಹ ವಾಣಿ ಸರಸ್ವತಿ ವಾಯು ಚತುರ್ಮುಖ ಬ್ರಹ್ಮದೇವರೊಳಗಿದ್ದು ಅವರ ದ್ವಾರ ಅಖಿಳ ಜೀವರ ಕರ್ಮಗಳು ಅನುಸರಿಸಿ ನಡೆಸ್ತಾನೆ. ವಿಶ್ವವ್ಯಾಪಕನು ಸಮಸ್ತ ಜೀವರ ಸ್ವಭಾವ ಗುಣ ಅವರ ಕರ್ಮಗಳಿಗೆ ಯೋಗ್ಯತಾನುಗುಣದಂತೆ ಅನುಸರಿಸಿ ತಾನು ಒಳಗಿದ್ದು ನಿಯಾಮಕನಾಗಿ ಪ್ರೇರಣೆ ಮಾಡುತ್ತಾ ನಡೆಯುತ್ತಾನೆ. ಈತನೇ ವಿಶ್ವವ್ಯಾಪಕನಾಗಿ ಜಗತ್ತಿನಲ್ಲಿ ವ್ಯಾಪಕನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ನಾಡಿಗಳಲ್ಲಿರುವ ರೂಪಗಳನ್ನು ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ.
ಅಬ್ದಯನ ಋತುಮಾಸ ಪಕ್ಷ ಸುಶಬ್ದದಿಂದಲೇ ಕರೆಸುತ್ತಲೇ ನೀಲಾಬ್ದವರ್ಣ ನಿರುದ್ಧನೆ ಮೊದಲೈದು ರೂಪದಲ್ಲಿ ಹಬ್ಬಿಹನು ಸರ್ವತ್ರದಲ್ಲಿ ಕರುಣಾಬ್ಧಿ 45 ರೂಪದಿ ಲಭ್ಯನಾಗುವ ನೀ ಪರಿಯಧೇನಿಸುವ ಭಕುತರಿಗೆ. ಅಬ್ದಯನ, ಅಬ್ದ ಅಂದರೆ ಅಬ್ದ ಅಯನ, ಅಬ್ದ ಅಂದರೆ ವರ್ಷ, ಅಯನ ಅಂದರೆ ಒಂದು ವರ್ಷದಲ್ಲಿ ಉತ್ತರಾಯಣ ದಕ್ಷಿಣಾಯಣ 2 ಅಯನಗಳು. ಇಡಾಂಶ ಉತ್ತರಾಯಣ, ಪಿಂಗಳಾಂಶ ದಕ್ಷಿಣಾಯಣ. ಋತುಗಳು ಒಂದು ವರ್ಷದಲ್ಲಿ ವಸಂತಾದಿ 6 ಋತುಗಳಿವೆ. ಮಾಸಗಳು ಚೈತ್ರಾದಿ 12 ತಿಂಗಳುಗಳಿವೆ. ಒಂದು ತಿಂಗಳಲ್ಲಿ ಶುಕ್ಲ ಪಕ್ಷ, ಕೃಷ್ಣ ಅಂತೆ 2 ಪಕ್ಷಗಳು. 12 ತಿಂಗಳಿಗೆ 24 ಪಕ್ಷಗಳು. ಹೀಗೆ ಒಂದು ವರ್ಷದಲ್ಲಿ 5 ವಿಭಾಗಗಳಿವೆ. ಅಬ್ದ, ಅಯನ, ಋತು, ಮಾಸ, ಪಕ್ಷ ಇವೆಲ್ಲ ಕೂಡಿಸಿದರೆ ಅಬ್ದ 1, ಅಯನ 2, ಋತುಗಳು 6, ಮಾಸಗಳು 12, ಪಕ್ಷಗಳು 24, ಇವೆಲ್ಲ ಕೂಡಿಸಿ 45 ಆಗುತ್ತೆ. ಇವುಗಳಲ್ಲಿ ಅನಿರುದ್ಧನೇ ಮೊದಲಾಗಿ 5 ರೂಪಾಂಶಗಳಿಂದ ನೀಲಾಬ್ದ, ನೀಲಮೇಘದಂತೆ ವರ್ಣವುಳ್ಳ ಅನಿರುದ್ಧಾದಿ 5 ರೂಪಗಳಿಂದ ಹಬ್ಬಿಹನು ವ್ಯಾಪಿಸಿದ್ದಾನೆ. ಈ ಕರುಣಾಳು ಆಯಾ ನಾಮಗಳಿಂದ 45 ರೂಪಗಳಿಂದ ಕಾಲ ಪ್ರವರ್ತಕ, ಕಾಲ ನಿಯಾಮಕನಾಗಿದ್ದಾನೆ ತಿಳ್ಕೋಬೇಕು. ಈ ಪ್ರಕಾರ ಧ್ಯಾನಿಸುವ, ಚಿಂತಿಸುವ ಭಕ್ತರಿಗೆ, ಅಂತಹ ಭಕ್ತರಾದ ಜ್ಞಾನಿಗಳಿಗೆ ಲಭ್ಯನಾಗುವನೇ, ದೊರಕುವನು, ಸಿಗುವನು, ಸಿಕ್ಕಿ ಹೊಳೆಯುವನು ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಪರಮಾತ್ಮ ಎಷ್ಟು ರೂಪದಿಂದ ಎದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. 5 ರೂಪಾತ್ಮಕನು 25 ರೂಪದಲ್ಲಿ 15 ತಿಥಿ 24ರಿಂದ ಹೆಚ್ಚಿಸಲು 5 ವಧು 60 ಅಧಿಕ 6 ದಿವಸ ಭಯನೊಳಗೆ ಮನ ತೊಯ್ದವಗೆ ತಾಪತ್ರಯದ ಮಹದೋಷವೆಲ್ಲಿಹದು. 5 ರೂಪಾತ್ಮಕನು 25 ರೂಪದಲ್ಲಿರುವನು. ಒಂದರೊಳಗೊಂದು ಅನಿರುದ್ಧಾದಿ 5 ಅಂಶಗಳು 25 ರೂಪ ಆಗುತ್ತೆ. ಮತ್ತು 15 ತಿಥಿ 24ರಿಂದ ಹೆಚ್ಚಿಸಿದರೆ 360 ಆಗುತ್ತೆ. 360 6 ಈ ರೀತಿಯಾಗಿ ಪರಮಾತ್ಮ 337 ರೂಪಾಯಿ ಇದ್ದು 6 30 ಹೀಗೆ 360 ದಿವಸಾಭಯದೊಳಗೆ, ದಿವಸವೆಂಬ ನಾಮವುಳ್ಳ ಪರಮಾತ್ಮನ ಅಹ ಎಂಬ ನಾಮದಲ್ಲಿ ಮನತೊಯ್ದವಗೆ, ಮನಸ್ಸು ನೆನೆಸಿದವಗೆ ಭಕ್ತಿಯಿಂದ ಚಿಂತಿಸಿದರೆ ತಾಪತ್ರಯ ಮಹದೋಷ, ಅಧ್ಯಾತ್ಮ ಅಧಿಭೂತಾದಿ ತಾಪತ್ರಯ 3 ತಾಪತ್ರಯಗಳು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂವತ್ಸರ, ಅಯನ, ಋತು, ಮಾಸ, ಪಕ್ಷ ಅಂಥೇಳಿ 5 ವಿಧದ ಕಾಲ ನಿಯಾಮಕನಾದ ಪರಮಾತ್ಮ ರೂಪವನ್ನು ಇಲ್ಲಿ ಹೇಳಿದ್ದಾರೆ. ಇದೇ ಕಾಲ ನಿಯಾಮಕ ಪರಮಾತ್ಮನು ತಿಥಿಗಳಿಂದ ಆರಂಭಿಸಿ 360 ದಿವಸಗಳಲ್ಲಿರುವ ರೂಪ ಸಂಖ್ಯೆಗಳನ್ನು ಈ ಪದ್ಯದಲ್ಲಿ ಹೇಳಿದ್ದಾರೆ. ದಿವಸಯಾಮ ಮುಹೂರ್ತ ಘಟಿಕಾದ್ದವಯವದೊಳಗಿದ್ದು ಗಂಗಾ ಪ್ರವಹದಂದದಿ ಕಾಲನಾಮಕ ಪ್ರವಹಿಸುತ್ತಲಿಪ್ಪ ಇವನ ಗುಣರೂಪ ಕ್ರಿಯಂಗಳ ನಿವಹದೊಳು ಮುಳುಗಾಡುತ್ತಲೇ ಭಾರ್ಗವೇ ಸದಾನಂದಾತ್ಮಳಾಗಿ ಹೇಳೆಲ್ಲ ಕಾಲದಲ್ಲಿ. ದಿವಸ ಹಗಲು ರಾತ್ರಿ ಕೂಡಿದ ಒಂದು ದಿವಸ ಎಂದರೆ ಯಾವ ಸ್ಥಳದಲ್ಲಿ ಪರಮಾತ್ಮ ಕ್ರೀಡಾದಿ ವ್ಯಾಪಾರ ಮಾಡುತ್ತಾನೆ ಅದೇ ದಿವಸವೆಂದು ಹೆಸರು. ಪರಮಾತ್ಮನದೇ ಆಗಿದೆ ಅದು. ಯಾಮ, ಯಾವುದು ಕಾಲ ಶೀಘ್ರವಾಗಿ ಹೊರಟು ಹೋಗೋದು ಅದು ಯಾಮ ಅಂತ ಅನಿಸ್ಕೊಳ್ಳುತ್ತೆ, ಅದು ಭಗವಂತನ ನಾಮ. ಯಾಮ ಎಂದರೆ ಒಂದು ಪ್ರಹರ 3 ತಾಸು. ಮುಹೂರ್ತ ಅಂಥೇಳಿ ಪರಮಾತ್ಮನ ನಾಮವೇ. 2 ಘಳಿಗೆಗೆ ಅಥವಾ 12 ಕ್ಷಣಕ್ಕೆ ಒಂದು ಮುಹೂರ್ತ. ಇಂಥ ಘಟಿಕ, ಘಳಿಗೆ ಮುಂತಾದ ಅವಯವಗಳಲ್ಲಿ ಕಾಲನಾಮಕ ಪರಮಾತ್ಮ ತಾನಿದ್ದು ಗಂಗಾ ಪ್ರವಾಹದಂತೆ, ಗಂಗಾ ಪ್ರವಾಹವು ಹೇಗೆ ವೇಗವಾಗಿ ಹರಿದು ಹೋಗ್ತಾ ಇರುತ್ತದೆಯೋ ಇಂತಹ ವೇಗತಿ ಉಳ್ಳವನಾಗಿ ಪರಮಾತ್ಮ ತಾನು ಪ್ರವಹಿಸುತ್ತಲಿಪ್ಪ ಕಾಲಗತಿಯನ್ನು ಬಹು ತೀವ್ರವಾಗಿ ಓಡಿಸ್ತಾನೆ. ಇಂತಹ ಅತ್ಯದ್ಭುತ ವ್ಯಾಪಾರವುಳ್ಳ ಈತನ ಪರಮಾತ್ಮನ ಗುಣಕ್ರಿಯ ಮಂಗಳ ನಿವಹದಳು ಗುಣಜ್ಞಾನಾನಂದಾದಿ ಗುಣಗಳು, ಕ್ರಿಯೆಗಳು, ಸೃಷ್ಟಿ ಸ್ಥಿತಿ ಲಯಾದಿ ಅವತಾರಾದಿ ಕ್ರಿಯೆಗಳು ಬಹುಮಂಗಳ ಶುಭಪ್ರದವಾಗಿವೆ. ಇಂತಹ ಗುಣಕ್ರಿಯೆಗಳ ನಿವಹದಳು ಸಮೂಹದಲ್ಲಿ ಭಾರ್ಗವಿ ಶ್ರೀ ಲಕ್ಷ್ಮೀದೇವಿ ಮುಳುಗಾಡುತ್ತಲೇ ಗುಣರೂಪ ಕ್ರಿಯಾ ಸಮುದ್ರದಲ್ಲಿ ಮುಳುಗಾಡುತ್ತಾ ಸದಾ ಮಗ್ನಳಾಗಿ ಎಲ್ಲ ಕಾಲದಲ್ಲೇ ಆನಂದಾತ್ಮಕಳಾಗಿದ್ದಾಳೆ. ಆನಂದದಿಂದ ಪರಮಾತ್ಮನ ಅಚಿಂತ್ಯದ್ಭುತ ಗುಣಸ್ತೋತ್ರಗಳನ್ನ ಮಾಡ್ತಾ ಇರ್ತಾಳವಳು.
ಪರಮಾತ್ಮನಿಗೆ ಇರುವ ಕಾಲ ಎಂಬ ನಾಮವನ್ನು ಬೃಹತಿ ಮಂತ್ರ ವಿವರಿಸ್ತದೆ. ಭಕ್ತರಾಗದವರ ಅಶ್ವ, ಧನ, ಕನಕ ಮುಂತಾದ ಸಕಲ ಐಶ್ವರ್ಯವನ್ನು ಅವರಿಂದ ಕಸಿದು ಭಕ್ತರ ಜನರಿಗೆ ಕೊಡುವುದರಿಂದ ಕಾಲ ಅಂತ ಪರಮಾತ್ಮನಿಗೆ ಬಂದಿದೆ. ಆ ಮಂತ್ರ ಗೀತಾ ತಾತ್ಪರ್ಯದಲ್ಲಿ ಸಹ ಶ್ರೀಮದಾಚಾರ್ಯ ಸಂಪೂರ್ಣ ಸದ್ಗುಣಗಳನ್ನು ಸದಾ ಸಂಕಲಿಸುವುದರಿಂದ ಕಾಲ ಎಂದು ಪರಮಾತ್ಮನಿಗೆ ಹೆಸರು. ಸರ್ವವನ್ನು ಸಂಹರಿಸುವುದರಿಂದಲೂ ಚದುರಿಸುವುದರಿಂದಲೂ ಸರ್ವಜ್ಞನಾದುದರಿಂದ ಸರ್ವವನ್ನು ಓದಿಸುವುದರಿಂದಲೂ ಕಾಲವೆಂಬ ಪರಮಾತ್ಮನಿಗೆ ಕರೀತಾರೆ ಹೇಳ್ತಾ ಇದ್ದಾರೆ. ವೇದತತಿಗಳ ಮಾನಿ ಲಕ್ಷ್ಮೀಧರಾಧರನ ಗುಣರೂಪಕ್ರಿಯೆಗಳ ಆದಿಮಧ್ಯಾಂತವನ್ನು ಕಾಣದೆ ಮನದಿ ಯೋಚಿಸುತ್ತಾ ಆದಪೆನ ಈತನಿಗೆ ಪತ್ನಿ ಕೃಪೋದಧಿಯು ಸ್ವೀಕರಿಸಿದನು. ಲೋಕಾಧಿಪನು ಇಕ್ಷುಕನ ಮನೆಯ ಉತ್ತನವ ಕೊಂಬಂತೆ. ವೇದತತಿಗಳ ಮಾನಿ, ಸಮಸ್ತ ವೇದಗಳ ಅನಂತಾನಂತ ವೇದ ಸಮೂಹಗಳಿಗೆ ಮುಖ್ಯಾಭಿಮಾನಿಯಾಗಿರುವಂತಹ ಲಕ್ಷ್ಮೀದೇವಿಯರು, ರಮಾಂಬಿಕೆಯು, ಧರಾಧರನ ಭೂನಾಮಕಳಾದ ರಮಾದೇವಿ, ಅಭಿಮನ್ಯವಾದ ಮಾನವಾದ ಧರ ಪೃಥ್ವಿಯಾದಿ 14 ಲೋಕಗಳನ್ನು ತನ್ನ ಉದರದಲ್ಲಿ ಧರಿಸಿಯನಲ್ಲದೆ ಬಹಿರ್ಬ್ರಹ್ಮಾಂಡ 14 ಲೋಕಗಳಲ್ಲಿ ತಾನು ಇದ್ದು ವ್ಯಾಪಿಸಿ ಅನಂತ ವ್ಯಾಪಾರಗಳನ್ನು ಮಾಡುವ ಶ್ರೀಹರಿಯ ಗುಣ ಉತ್ಕರ್ಷ ಪ್ರಯೋಜಕೋಹೋ ಧರ್ಮ ಗುಣ ಎಂದು ಶಾಸ್ತ್ರ ನಿರ್ವಚನ. ಅನಂತ ಜ್ಞಾನಾನಂದಾದಿ ಗುಣಗಳು, ರೂಪಗಳು, ವಾಸುದೇವಾದಿ, ವಿಶ್ವಾದಿ, ಕೇಶವಾದಿ, ಕಾಲಾದಿ, ಅಜಾದಿ, ನಾರಾಯಣಾದಿ, ಪರಾದಿ, ರಾಮಕೃಷ್ಣಾದಿ ಅನಂತ ರೂಪಗಳು. ಈ ರೂಪಗಳ ಕ್ರಿಯೆಗಳು ಅನಂತ. ಈ ವ್ಯಾಪಾರಗಳ ಆದಿ ಮಧ್ಯಾಂತ ತಿಳಿದು ಇದು ಮೊದಲು, ಇದು ನಡುವೆ, ಇದು ಕೊನೆಯೆಂದು ಕಾಣಿದು ಚಕಿತಳಾಗಿ ಮನದಲ್ಲಿ ಯೋಚಿಸುತ್ತಾ ತನ್ನ ಮನದಲ್ಲಿ ಯೋಚನೆ ಮಾಡಿದಂತೆ ಮಹಾಲಕ್ಷ್ಮೀ ದೇವಿ ಈತನಿಗೆ, ಇಂತಹ ಮಹಾಮಹಿಮನಿಗೆ, ಪರಮಾತ್ಮನಿಗೆ ಆದಪನೆ ನಾನು ಹೆಂಡತಿಯಾದನು, ಏನಿದು ಆಶ್ಚರ್ಯ. ಕೃಪೋದಧಿಯು ಕರುಣಾಳುವಾದ ಪರಮಾತ್ಮನು ಎನ್ನನ್ನು ಲೋಕಾಧಿಪತಿ ರಾಜಾದಿರಾಜನಾದ ಏಕಚಕ್ರಾಧಿಪತಿಯು ಭಿಕ್ಷುಕನ ಮೈನೆಯೋತನ ಕೊಂಬಂತೆ ತಿರುಪೆ ಬೇಡಿ ಹೊಟ್ಟೆ ತುಂಬಿಕೊಳ್ಳುವ ಭಿಕ್ಷುಕನು ಬಡವನಾದರೂ ಭಕ್ತಿಯಿಂದ ಅಹೋರಾಜರು ನಮ್ಮಲ್ಲಿ ಬಂದಿರುವರು, ಬಹು ಆದರದಿಂದ ಔತಣ ಹೇಳಿ ಮಹಾಪ್ರಭುಗಳೇ ಬಡವನ ಮನೆಗೆ ಊಟಕ್ಕೆ ಬರುವುದೆಂದು ಭಿನ್ನಯಿಸಿದರೆ ರಾಜನು ಸ್ವೀಕರಿಸುವಂತೆ ಮಹಾಲಕ್ಷ್ಮಿ ಹೇಳ್ತಾಳೆ ನೋಡಿ. ಎನ್ನ ಮೇಲೆ ಕೃಪೆ ಮಾಡಿ ಶ್ರೀ ರಾಜರಾಜೇಶ್ವರನಾದ ಪರಮಾತ್ಮನು ನನ್ನನ್ನು ಪತ್ನಿಯನ್ನಾಗಿ ಸ್ವೀಕರಿಸಿದ್ದಾನೆ ಅಂತ ಹೇಳಿ ಆನಂದ ಚಿತ್ತಳಾಗಿದ್ದಾಳಂತೆ. ನೋಡಿರಿ ಪರಮಾತ್ಮನ ಮಹಿಮೆ ಎಷ್ಟಿದೆ. ಕೋವಿದರು ಚಿತ್ತೈಸುವುದು ಶ್ರೀದೇವಿಯೊಳಗಿಹ ನಿಖಿಳ ಗುಣತೃಣ ಜೀವರಲ್ಲಿ ಕಲ್ಪಿಸಿ ಯುಕ್ತಿಯಲ್ಲಿ ಮತ್ತು ಕ್ರಮದಿಂದ ದೇವದೇವಕ್ಕೆ ಇಪ್ಪಳೆಂದರಿದ ವಿರಿಂಚನ ಜನನೀತನ ಆವಕಾಲಕ್ಕೂ ಅರಿಯಳಂತವ ನರರ ಪಾಡೇನು. ಕೋವಿದರು ವಿದ್ವಾಂಸರಾದ ಜ್ಞಾನಿಗಳು ಚಿತ್ತೈಸುವುದು ಮನಸ್ಸು ಕೊಟ್ಟು ಕೇಳಬೇಕು. ಶ್ರೀದೇವಿಯೊಳಗಿಹ ನಿಖಿಳ ಗುಣ, ಮಹಾಲಕ್ಷ್ಮೀ ದೇವಿಯಲ್ಲಿ ಇರುವಂತಹ ನಿಖಿಳ ಸಕಲ ಗುಣಗಳು ಎಷ್ಟಿರುವವೋ ಬ್ರಹ್ಮಾದಿಗಳಿಗಿಂತಲೂ ಕೋಟಿ ಗುಣ ಉತ್ತಮಳಾಗಿದ್ದಾಳು. ವಿಜಾತಿ ಅನಂತ ಗುಣೋತ್ತಮಳಾಗಿದ್ದಾಳೆ. ಅಂತಹ ಲಕ್ಷ್ಮೀದೇವಿಯಿಂದ ಬ್ರಹ್ಮಾದಿ ತೃಣಾಂತ ಜೀವರಲ್ಲಿ ಕಲ್ಪಿಸಿ ಕೆಳಗಿನ ಯುಕ್ತಿಯಲ್ಲಿ ತಾರತಮ್ಯ ಕ್ರಮದಿಂದಲೂ ಮತ್ತು ಸಶಾಸ್ತ್ರಾದಿ ಸದಾಮಗಳಿಂದ ಯುಕ್ತವಾದ ಯುಕ್ತಿ ನ್ಯಾಯೋಪಾಯಗಳೆಂದು ತಿಳಿಬೇಕು ಅಂತ ಹೇಳ್ತಾರೆ. ಅಂದರೆ ಕೋಟ್ಯಾಂಶದಲ್ಲಿಯೂ ಒಂದು ಲೇಷವಾದರೂ ತಿಳಿಲಿಕ್ಕಾಗೋದು. ಇಂತು ದೇವದೇವಕಿ ಲಕ್ಷ್ಮೀದೇವಿಯು ದೇವತೆಗಳಿಗೆ ಸುಖವಿರುವುದರಿಂದ ಪರಮಾತ್ಮನಿಗೆ ದೇವಕ ಅಂತ ಹೆಸರು. ಇಂತಹ ದೇವಕನಾದ ನಾರಾಯಣನ ಪತ್ನಿಯಾದ್ದರಿಂದ ಮಹಾಲಕ್ಷ್ಮೀದೇವಿಗೆ ದೇವಕಿ ಅಂತ ಕರೀತಾರೆ. ಈಕೆ ಆ ವಿರಿಂಚನ ಅಂದರೆ ಚತುರ್ಮುಖ ಬ್ರಹ್ಮನ ತಾಯಿಯಾಗಿದ್ದಾಳೆ. ದೇಶ ಕಾಲದ ಸಮಳಾಗಿ ವ್ಯಾಪ್ತಳಾಗಿದ್ದರೂ ಒಂದು ಕಾಲಕ್ಕಾದರೂ ಪರಮಾತ್ಮನ ಗುಣಗಳನ್ನು ಪೂರ್ತಿಯಾಗಿ ಕಂಡ ಇಲ್ಲ ಅಂದ ಮೇಲೆ ನರರಾಗಿರುವಂತಹ ಮನುಷ್ಯರ ಪಾಡೇನು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪರಮಾತ್ಮನ ಮಹಿಮೆ ಎಷ್ಟಿದೆ. ಯಾವ ಮಹಾಲಕ್ಷ್ಮಿ ತಾರತಮ್ಯದಲ್ಲಿ ಪರಮಾತ್ಮ ನಂತರ ಇದ್ದಾಳೆ, ಆ ಮಹಾಲಕ್ಷ್ಮೀ ದೇವಿಯೇ ಪೂರ್ತಿಯಾಗಿ ಕಂಡಿಲ್ಲ ಅಂದಮೇಲೆ ಈ ಮನುಷ್ಯರಿಗೇನು ಅಂತ ಹೇಳ್ತಾ ಇದ್ದಾರೆ. ಮುಂದಿನದು ನೋಡೋಣ ನಾಳೆ. ವತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.